ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಪ್ರಾರಂಭ ಆಗಿದೆ. ನಾಳೆಯಿಂದ 3 ದಿನಗಳ ಕಾಲ ಯಾವ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡ್ಬೋದು, ಹಾಗೆಯೇ ನಿಮ್ಮ ಇಷ್ಟಾರ್ಥ ಕೋರಿಕೆಗಾಗಿ ಹಾಗೆ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಮಾಡುವಂಥ ತೆಂಗಿನಕಾಯಿ ಸಂಕಲ್ಪವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಯರ ಆರಾಧನಾ ಮಹೋತ್ಸವ ಈಗಾಗಲೇ 27ನೇ ತಾರೀಕಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ಎಲ್ಲ ಮಠಗಳಲ್ಲಿ ಹಾಗೆ ಮಂತ್ರಾಲಯದಲ್ಲಿ ಈ ಆರಾಧನಾ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 28ನೇ ತಾರೀಕು ಪೂರ್ವಾರಾಧನೆ, ಹಾಗೆ 29ನೇ ತಾರೀಕು ಮಧ್ಯಾರಾಧನೆ, ಹಾಗೆ 30ನೇ ತಾರೀಕು ಉತ್ತರಾರಾಧನೆ ಮಹೋತ್ಸವ ನಡೆಯುತ್ತೆ. ಈ 3 ದಿನಗಳ ಕಾಲ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ತೆಂಗಿನಕಾಯಿ ಸಂಕಲ್ಪವನ್ನು ಯಾಕೆ ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಇರುವಂಥ ಯಾವುದೇ ಒಂದು ಕಷ್ಟಗಳಾಗಿರಬಹುದು, ಅಡೆತಡೆಗಳು ಬರ್ತಾ ಇರಬಹುದು, ಅಂದುಕೊಂಡ ಕೆಲಸಗಳು ನಡೀತಾ ಇಲ್ಲ, ಯಾವುದೇ ಪೂಜೆ ವ್ರತಗಳನ್ನು ಮಾಡಿದ್ರೂ ಕೂಡ ಫಲವನ್ನು ಕೊಡ್ತಾ ಇಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಇತ್ತು ಅಂತ ಆದರೆ ಈ ಒಂದು ಆರಾಧನಾ ಮಹೋತ್ಸವದ ಸಮಯದಲ್ಲಿ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದ್ರೆ, ರಾಯರು ಈ ಒಂದು ಸಂದರ್ಭದಲ್ಲಿ ಕಣ್ಣನ್ನು ತೆರೆದು ಭಕ್ತರನ್ನು ಬಹಳ ಹತ್ತಿರದಿಂದ ನೋಡ್ತಾ ಇರ್ತಾರೆ ಅನ್ನೋ ಒಂದು ಪೌರಾಣಿಕವಾದಂಥ ಒಂದು ನಂಬಿಕೆ ಇದೆ. ಆದ್ದರಿಂದನೇ ಈ ಸಮಯದಲ್ಲಿ ನೀವು ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಖಂಡಿತವಾಗಲೂ ಕೂಡ ಈ ಒಂದು ಸಂಕಲ್ಪವನ್ನು ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಇನ್ನು ವಿಶೇಷವಾಗಿ ಆ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಬೇಕಾದ್ರೆ ಪೂರ್ಣ ಫಲವನ್ನು ಇಡಬೇಕಾಗತ್ತೆ. ಅಂದರೆ ಆ ತೆಂಗಿನಕಾಯಿ ಆ ಒಣಗಿರೋಂಥದ್ದೇನಿದೆ ಅದನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾವುದೇ ರೀತಿಯಾಗಿ ಸಿಪ್ಪೆಯನ್ನು ಸುಲಿದಿರಬಾರ್ದು. ಆ ರೀತಿಯಾಗಿ ಇಡಿಯಾದ ಒಂದು ಪೂರ್ಣ ಫಲ ಏನಿದೆ ಅದನ್ನು ತೆಗೆದುಕೊಂಡು 3 ದಿನಗಳ ಕಾಲ ಇದನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ತೆಂಗಿನಕಾಯಿ ಸಂಕಲ್ಪವನ್ನು ಮಾಡೋರು 3 ದಿನಗಳು ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ಮನೆಯನ್ನು ಅತ್ಯಂತ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ರಾಯರಿಗೆ ಶುದ್ಧತೆ ಅನ್ನೋದು ಬಹಳನೇ ಮುಖ್ಯ ಆಗಿರೋದ್ರಿಂದ ಮನೆಯನ್ನು ಬಹಳನೇ ಶುದ್ಧಿಯಾಗಿಟ್ಟುಕೊಂಡು ನೀವು ಕೂಡ 3 ದಿನಗಳ ಕಾಲ ಮಡಿ ಮೈಲಿಗೆಯನ್ನೆಲ್ಲ ಕೂಡ ಚಾಚು ತಪ್ಪದೆ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಮೊದಲನೇ ದಿವಸ ಅಂದರೆ ಪೂರ್ವಾರಾಧನೆಯ ದಿವಸ ಶುದ್ಧಿ ಎಲ್ಲ ಮಾಡಿದ ನಂತರದಲ್ಲಿ ನೀವು ರಾಯರ ಫೋಟೋ ಇರಬಹುದು, ವಿಗ್ರಹ ಇರಬಹುದು, ಎಲ್ಲವನ್ನು ಶುದ್ಧಿ ಮಾಡಿ ಗಂಧವನ್ನು ಹಚ್ಚಿ ರಾಯರಿಗೆ ಪ್ರಿಯವಾದಂಥ ಹೂವನ್ನು ಅರ್ಪಿಸಬೇಕಾಗತ್ತೆ. ಅದರಲ್ಲೂ ಕೂಡ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ತುಳಸಿಯನ್ನು ಅರ್ಪಿಸಬೇಕಾಗತ್ತೆ. ಹಾಗೆ ಹಳದಿ ಬಣ್ಣದ ಸೇವಂತಿ ಹೂವು ಇವುಗಳನ್ನು ರಾಯರಿಗೆ ಅರ್ಪಿಸಿ ತುಪ್ಪದ ದೀಪಗಳನ್ನೇ ಹಚ್ಚಬೇಕಾಗತ್ತೆ. ರಾಯರಿಗೆ ಸಾಮಾನ್ಯವಾಗಿ ತುಪ್ಪದ ದೀಪಗಳನ್ನೇ ಬಳಸೋದ್ರಿಂದ ನೀವು ತುಪ್ಪದ ದೀಪಗಳನ್ನು ಹಚ್ಚಬೇಕಾಗತ್ತೆ. ಹಾಗೆ ಮೊದಲಿಗೆ ನೀವು ಆ ಒಂದು ಪೂರ್ಣ ಫಲ ಏನಿದೆ ಅದನ್ನು ಎಲೆ, ಅಡಿಕೆ, ತಾಂಬೂಲ ದಕ್ಷಿಣೆಯೊಂದಿಗೆ ಆ ತೆಂಗಿನಕಾಯಿಯನ್ನು ನೀವು ಕೈನಲ್ಲಿ ಹಿಡಿದುಕೊಂಡು ಮೊದಲು ಗಣಪತಿಯಲ್ಲಿ ಹಾಗೆ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ರಾಯರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಕೋರಿಕೆ ಏನಿದೆ, ನೀವು ಯಾವ ಕಷ್ಟಗಳು ಪರಿಹಾರ ಆಗಲಿ ಅಂತ ನೀವು ಈ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಅಂತ ನೀವು ರಾಯರ ಬಳಿ ನೀವು ಆ ತೆಂಗಿನಕಾಯಿನ ಹಿಡ್ಕೊಂಡು ಎಲ್ಲವನ್ನು ಕೂಡ ಹೇಳ್ಕೋಬೇಕಾಗತ್ತೆ. ನನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸು ಅಥವಾ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಆಗಬೇಕಂತಿರುತ್ತೋ ಅದನ್ನು ಕೇಳಿಕೊಂಡು ನನ್ನ ಈ ಒಂದು ಕೋರಿಕೆಯನ್ನು ಈಡೇರಿಸಿ ರಾಯರೇ ಅಂತ ಬೇಡಿಕೊಂಡು ನೀವು ಆ ಒಂದು ತೆಂಗಿನಕಾಯಿ ಏನಿದೆ ಅದನ್ನು ರಾಯರ ಬಲಭಾಗದಲ್ಲಿ ಆ ಒಂದು ರಂಗೋಲಿಯನ್ನು ಹಾಕಿ, ಒಂದು ಪೀಠ ಇದ್ದರೆ ಪೀಠವನ್ನು ಇಟ್ಟು ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಇಡಬೇಕಾಗತ್ತೆ. ಅಥವಾ ನೀವು ರಾಯರ ವಿಗ್ರಹ ಅಥವಾ ಫೋಟೋವನ್ನು ಎಲ್ಲಿಟ್ಟಿದ್ದೀರೋ ಅದರ ಒಂದು ಬಲಭಾಗದಲ್ಲಿ ನೀವು ಅದನ್ನು ಇಡಬೇಕಾಗತ್ತೆ. ಆ ನಂತರ ರಾಯರಿಗೆ ಸಾಮಾನ್ಯವಾಗಿ ಗಂಧದ ಕಡ್ಡಿಯನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗೆ ಕರ್ಪೂರವನ್ನು ಕೂಡ ಬೆಳಗಬಾರ್ದು ಅಂತ ಹೇಳ್ತಾರೆ. ನೀವು ರಾಯರ ಮಠಗಳಲ್ಲೂ ಕೂಡ ನೋಡಿರ್ತೀರ, ಅಲ್ಲಿ ಯಾವುದೇ ಗಂಧದ ಕಡ್ಡಿಯಾಗಲಿ ಕರ್ಪೂರವನ್ನಾಗಲಿ ಬಳಕೆಯನ್ನು ಮಾಡೋದಿಲ್ಲ. ಸಾಧ್ಯವಾದರೆ ನೀವು ತುಪ್ಪದ ಪಂಚಾರತಿಯಿಂದ ನೀವು ರಾಯರಿಗೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಆ ತೆಂಗಿನಕಾಯಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಮಾಡಿದ ನಂತರದಲ್ಲಿ ನೀವು ಆ ರಾಯರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ನೀವು ಆ ಹಳದಿ ಬಣ್ಣದ ಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಇಡ್ಬೋದು. ಹಾಗೆಯೇ
ರಾಯರಿಗೆ ಕಡಲೆಬೇಳೆಯಿಂದ ಮಾಡಿದಂಥ ಹಯಗ್ರೀವ ಅಂದರೆ ಬಹಳನೇ ಪ್ರೀತಿ. ನೀವು ಆ ಹಯಗ್ರೀವದ ನೈವೇದ್ಯವನ್ನು ಕೂಡ ಅರ್ಪಿಸಿ ರಾಯರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ನೀವು ಈ ರೀತಿಯಾಗಿ ನೀವು ರಾಯರಿಗೆ ಅತ್ಯಂತ ಸರಳವಾಗಿಯೇ ಪೂಜೆಯನ್ನು ಮಾಡೋದ್ರಿಂದ ಇಷ್ಟು ನೀವು ಪೂಜೆಯನ್ನು ಸರಳವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಮಾಡಿದ ನಂತರ ನೀವು ಬೆಳಗ್ಗೆ ಪೂಜೆ ಮಾಡಿದ ನಂತರ ಮತ್ತೆ ಸಂಜೆ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ 3 ದಿನಗಳು ಕಾಲ ಕೂಡ ಬೆಳಗ್ಗೆ ಮತ್ತು ಸಂಜೆ ನೀವು ತುಪ್ಪದ ಆರತಿಯನ್ನು ಬೆಳಗಿ ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪ್ರತಿದಿನ ಕೂಡ ನೈವೇದ್ಯವನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಇನ್ನು ಪೂಜೆಯನ್ನು ಮಾಡಬೇಕಾದ್ರೆ ನೀವು ರಾಯರ ಯಾವುದೇ ಒಂದು ಮಂತ್ರಗಳನ್ನು ನೀವು 108 ಬಾರಿ ಜಪಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ವೆಂಕಟನಾಥಾಯ ವಿದ್ಮಹೇ ರಾಘವೇಂದ್ರಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಈ ಮಂತ್ರವನ್ನು 27 ಬಾರಿ ಹೇಳ್ಕೋಬೇಕಾಗತ್ತೆ. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ಕೂಡ 9 ಬಾರಿ, 11 ಬಾರಿ ಅಥವಾ 27 ಬಾರಿ, ಸಾಧ್ಯವಾದರೆ 108 ಬಾರಿ ಈ ಒಂದು ಮಂತ್ರಗಳನ್ನು ಜಪಿಸಿ ನೀವು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ನೀವು ಆ ಸಂಕಲ್ಪ ಮಾಡಿದಂಥ ತೆಂಗಿನಕಾಯಿ ಏನಿದೆ ಅದನ್ನು 3 ದಿನಗಳ ಕಾಲ ಹಾಗೆ ಬಿಟ್ಬಿಡಬೇಕಾಗತ್ತೆ. ಅಂದರೆ ಅದನ್ನು ಮತ್ತೆ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಎತ್ಕೊಳ್ಳೋದು, ಸೈಡ್ನಲ್ಲಿ ಇಡೋದು ಅಥವಾ ಆ ಕಡೆ ಈ ಕಡೆ ಎತ್ತಿಡೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಅಂದರೆ ನೀವು ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದನ್ನು ವಿಸರ್ಜನೆವರೆಗೂ ಹಾಗೆ ಬಿಟ್ಟಿರ್ತೀರೋ ಅದೇ ರೀತಿ ಈ ಒಂದು ತೆಂಗಿನಕಾಯಿಯನ್ನು ಕೂಡ ಅಲ್ಲೇ ಬಿಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಕದಲಿಸೋ ಹಾಗಿಲ್ಲ. ಆ ನಂತರ ನೀವು 3 ದಿನಗಳು ಮುಗಿದ ನಂತರದಲ್ಲಿ ಸೋಮವಾರ ಈ ಒಂದು ತೆಂಗಿನಕಾಯಿಯನ್ನು ತೆಗೆದು ಒಂದು ಬಟ್ಟೆನಲ್ಲಿ ಸುತ್ತಿ ಅಥವಾ ಒಂದು ಕವರ್ನಲ್ಲಿ ಅದನ್ನು ಹಾಕಿಬಿಟ್ಟು ದೇವ್ರ ಕೋಣೆಯಲ್ಲಿ ಯಾರು ಮುಟ್ಟದೇ ಇರೋಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಅಥವಾ ಬೇರೆ ಒಂದು ಜಾಗದಲ್ಲಿ ನಿಮಗೆ ಯಾರೂ ಮುಟ್ಟದೇ ಇರೋಂಥ ಸ್ಥಳ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅದನ್ನು ತೆಗೆದು ಎತ್ತಿಡಬೇಕಾಗತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತೆಂಗಿನಕಾಯಿಯಿಂದ ಪ್ರಸಾದವನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ನೋಂಥ ತಪ್ಪನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಆ ಒಂದು ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿರ್ತೀರ. ಹಾಗಾಗಿ ಅದನ್ನು ನೀವೇ ಮತ್ತೆ ತಿನ್ನಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ತೆಗೆದಿಡಬೇಕಾಗತ್ತೆ. ಆ ನಂತರ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ನೀವು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ ಅಂತ ಅಂದ್ಕೊಂಡಾಗ ಅಥವಾ ಯಾವುದೇ ಶುದ್ಧವಾದ ಹರಿಯುವ ನೀರು ನಿಮಗೆ ಸಿಗುತ್ತೆ ಅನ್ನೋದಾದರೆ ಯಾವುದೇ ನದಿಗಳಾಗಿರಬಹುದು, ಹೊಳೆ ಆಗಿರಬಹುದು, ನಿಮಗೆ ಒಂದು ಹತ್ತಿರದಲ್ಲಿ ನಿಮಗೆ ಸಿಗುತ್ತೆ ಅನ್ನೋದಾದರೆ ಅಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ. ಅಥವಾ ನೀವು ಯಾವಾಗಾದರೂ ಪುಣ್ಯಕ್ಷೇತ್ರಗಳು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನದಿ ಇದ್ದೇ ಇರುತ್ತೆ. ಅಲ್ಲಿ ಒಂದು ಹರಿಯೋ ನೀರಿನಲ್ಲಿ ನೀವು ಆ ಒಂದು ತೆಂಗಿನಕಾಯಿಯನ್ನು ಬಿಟ್ಬಿಡಬೇಕಾಗತ್ತೆ. ಅಪ್ಪಿತಪ್ಪಿ ಕೂಡ ನೀವು ಅದರಲ್ಲಿ ಒಂದು ಪ್ರಸಾದವನ್ನು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಮನೆ ಮಂದಿ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನೀವು ಈ ಒಂದು 3 ದಿನಗಳ ಕಾಲ ರಾಯರ ಆರಾಧನೆಯನ್ನು 3 ದಿನಗಳ ಕಾಲ ಸರಳವಾಗಿ ಈ ರೀತಿಯಾಗಿ ಮಾಡಿಕೊಳ್ಬಹುದು. ನೀವು ಯಥಾಶಕ್ತಿಯ ಅನುಸಾರವಾಗಿ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ರಾಯರಿಗೆ ಭಕ್ತಿ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಆಡಂಬರ ಅನ್ನೋದು ರಾಯರಿಗೆ ಮುಖ್ಯ ಅಲ್ಲ. ನಿಮ್ಮ ಬಳಿ ಏನಿದೆಯೋ, ಏನು ಲಭ್ಯ ಇದೆಯೋ ಅದನ್ನೇ ರಾಯರ ಮುಂದೆ ಅರ್ಪಿಸಿ ನೀವು ಸರಳವಾಗಿ ಭಕ್ತಿಯಿಂದ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ರೆ ಆ ರಾಯರು ಖಂಡಿತ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ರಾಯರಿಗೆ ಪೂಜೆಗಿಂತ ಸೇವೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ನೀವು ಪೂಜೆಯನ್ನು ಮನೆಯಲ್ಲಿ ಮುಗಿಸಿದ ನಂತರ ರಾಯರ ಮಠಗಳಿಗೆ ತೆರಳಿ ಸಾಧ್ಯವಾದರೆ ಹೆಜ್ಜೆ ನಮಸ್ಕಾರ ಹಾಗೆ ಯಾವೆಲ್ಲ ಸೇವೆಗಳನ್ನು ಮಾಡ್ಬೋದು ಅದನ್ನು ಅಲ್ಲಿ ಮನೆಯಿಂದ ಬರಿಗಾಲಿನಲ್ಲೇ ಹೋಗಿಬಿಟ್ಟು ರಾಯರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿಬರೋದ್ರಿಂದ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಈ ರೀತಿಯಾಗಿ ಕಾಯಿಯನ್ನು ಸಂಕಲ್ಪವನ್ನು ಮಾಡಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಯರ ಆರಾಧನಾ ಮಹೋತ್ಸವ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.